ಹೊಳಲ್ಕೆರೆ ಪಟ್ಟಣದ ರೋಟರಿ ಭವನದಲ್ಲಿ ಶನಿವಾರ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶನಿವಾರ ಬೆಳಗ್ಗೆ 10:30ಕ್ಕೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ 119ನೇ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಪಟ್ಟಣದ ರೋಟರಿ ಭವನದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಹೊಳಲ್ಕೆರೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಖ್ಯಾತಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಇನ್ನು ರೋಟರಿ ಸಂಸ್ಥೆಯ ಸ್ಥಾಪನೆ ದಿನಾಚರಣೆ ಅಂಗವಾಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನುರಿತ ವೈದ್ಯರಾದ ಡಾಕ್ಟರ್ ಶಿಫಾ ಹಾಗೂ ಡಾಕ್ಟರ್ ಫಾತಿಮಾ ಅವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದು, ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿದ್ದು, ಹೊಳಲ್ಕೆರೆ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಮಂದಿ ಆಗಮಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಇನ್ನು ಈ ಕಾರ್ಯಕ್ರಮದಲ್ಲಿ LIC ರುದ್ರಪ್ಪ, ಈಶ್ವರಪ್ಪ, ಸಹ್ಯಾದ್ರಿ ಆಸ್ಪತ್ರೆಯ ಸಿಬ್ಬಂದಿಯಾದ ಗಣೇಶ್, ರೋಟರಿ ಕ್ಲಬ್ನ ಸದಸ್ಯರಾದ ಹರಿಪ್ರಸಾದ್, ಸುದರ್ಶನ್ ಕುಮಾರ್, ಪ್ರಕಾಶ್, ನಟರಾಜ್, ಗಂಗಾಧರಪ್ಪ ಹಾಗೂ ಇತರೆ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. 118 ವರ್ಷ ತುಂಬಿ 119 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಅದ್ರ ಸಲುವಾಗಿ ನಮ್ಮ KG ಸಾಹೇಬರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ನಾರಾಯಣ ಆಸ್ಪತ್ರೆ ಆಡಳಿತ ಮಂಡಳಿ ಕಾಂಟ್ಯಾಕ್ಟ್ ಮಾಡಿದಾಗ, ಆಯಿತು ನೀವು ಡೇಟ್ ಕೊಡಿ ಅಂತೇಳಿ ಇದೇ ಡೇಟಿಗೆ ಅವ್ರು ಡೇಟ್ ಕೊಟ್ಟಿದ್ದಾರೆ. ಅವರ ಆಡಳಿತ ಮಂಡಳಿ ಶಿಫಾ ಮೇಡಮು, ಗಣೇಶ್ ಸಾರು, ಫಾತಿಮಾ ಮೇಡಮು, ಸಿಬ್ಬಂದಿ ವರ್ಗದವರು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಫೋನಿನ ಕರೆ ಮೇರೆಗೆ ನಮ್ಮ ಪತ್ರಿಕೆ ಮಿತ್ರರು ಬಂದರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ಬಂದಂಥ ಪೇಷಂಟ್ಗಳು ಇದು ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಅಂದರೆ ತುಂಬ ಹೆಸರುವಾಸಿಯಾಗಿದೆ. ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ಏನಿದ್ರು ಸಮಾಧಾನದಾಗೆ ಬಂದು ಡಾಕ್ಟ್ರ್ ಕೇಳಿ ಏನು ಬೇಕೋ ಅವ್ರು ಸಮಾಲೋಚನೆ ಮಾಡ್ತಾರೆ, ಇದು ಮಾಡ್ತಾರೆ, ನೋಡಿ ಇದು ಮಾಡ್ಕೋಬೇಕಾಗಿ ನಾನು ಹೇಳ್ತಾ ನಾನು ಅಧ್ಯಕ್ಷ ಭಾಷಣ